ಡ್ರಾಸೋಫಿಲ ಎಲ್ಲ ಬಂದಿರುತ್ತೆ. ಮತ್ತೆ ಸೊಳ್ಳೆ, ನೊಣ, ಜಿರಳೆ, ಬಾಗಿಲಿ ಎಲ್ಲ ಬಂದಿರ್ತವೆ. ಹೌದಾ? ದುರ್ವಾಸನೆ ಬಂದಿರುತ್ತೆ. ಇದನ್ನೆಲ್ಲ ನೋಡಿ ನಿಮ್ಗೆ ಬಹಳ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ಏನಪ್ಪ ಇದು, ತಿನ್ನ ಬಾಳೆಹಣ್ಣು ಕೊಟ್ಟರು, ಕುತ್ಕೊಳ್ಳೋಕೆ ಜಾಗ ಕೊಟ್ಟರು, ಎಲ್ಲ ಕೊಟ್ಟ ಜಾಗನ ನಾನು ಬಹಳ ಗಲೀಜು ಮಾಡ್ತೀನಿ ಅಂತ ಹೇಳಿ ನಿಮಗೆ ಬೇಜಾರಾಗಿ ಏನ್ ಮಾಡ್ತೀವಿ, ಇಡೀ ಈ ವಾತಾವರಣ ಇಲ್ಲದೆ ಇದನ್ನು ಪೂರ್ತಿ ಕ್ಲೀನ್ ಮಾಡ್ತೀವಿ. ಮಾಡಿ ಏನ್ ಮಾಡ್ತೀವಿ, ಎಲ್ಲ ಡೋರ್ ಕ್ಲೋಸ್ ಮಾಡಿ ಹೋಗ್ತೀವಿ. ಮತ್ತೆ ಒಂದು ವಾರ ಬಿಟ್ಟು ಬಂದು ನೋಡ್ತೀವಿ. ಏನ್ ಕಾಣಿಸುತ್ತೆ? ಚೆನ್ನಾಗಿರುತ್ತೆ. ಬಹಳ ಚೂರೇನಾದ್ರು ಧೂಳಿಗೆ ಸೇರಿರುತ್ತೆ ಅಲ್ವಾ? ಕರೆಕ್ಟಾ? ನಿಮ್ಮ ದೇಹದ ಒಳಗೂ ಕೂಡ ಇದೇ ಪ್ರಕ್ರಿಯೆ ನಡೀತದೆ. ಯಾವಾಗ ದೇಹದಲ್ಲಿ ತಗೊಂಡಂತಹ ಪದಾರ್ಥಗಳು ಸಂಪೂರ್ಣವಾಗಿ ಜೀರ್ಣವಾಗಿ ಹೊರಗೆ ಹೋಗೋದಿಲ್ವೋ, ಯಾವಾಗ ಇದು ಉಳ್ಕೊಳ್ಳುತ್ತೋ ಇವುಗಳಿಗೆ ಕ್ರಿಮಿಗಳು ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ನಾನು ಬ್ಯಾಕ್ಟೀರಿಯಾ ಅಂತ ಕರಿತೇನೆ, ವೈರಸ್ ಅಂತ ಕರಿತೇನೆ, ಪ್ರೋಟೋಜೋವಾ ಅಂತ ಕರಿತೇನೆ, ಇದು ಫಂಗಲ್ ಅಂತ ಕರಿತೇನೆ. ಈ ಇನ್ಫೆಕ್ಷಿಯಸ್ ಡಿಸೀಸಸ್ಗಳು ಬರಲಿಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಒಳಗಿನ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವುದು. ರೋಗ ನಿರೋಧಕ ಶಕ್ತಿ ಯಾಕೆ ಕಡಿಮೆ ಆಯಿತು ಅಂದ್ರೆ ನನ್ನ ದೇಹದ ಕ್ಲೀನಿಂಗ್ ವ್ಯವಸ್ಥೆ ಸರಿಯಾಗಿ ಇಲ್ಲ. ಅರ್ಥ ಆಯ್ತಾ ನಿಮಗೆ? ನಿಮ್ಮಿಷ್ಟು ಜನ ಇದ್ದೀರಿ, ನಿಮ್ಮಿಷ್ಟು ಜನನ್ನು ನಾನೀಗ ದಾವಣಗೆರೆ ಕರ್ಕೊಂಡು ಹೋಗ್ಬೇಕು ಅನ್ಕೊಳ್ತೇನೆ. ಎರಡೇ ಎರಡು AC ಬಸ್ ಬುಕ್ ಮಾಡ್ತೀನಿ. ಎಲ್ಲರೂ ನೀವು ಒಂದು ಬಸ್ಸಿಗೆ ಹತ್ತೀರಿ. ಜಾಗ ಇರಲಿಲ್ಲ ಅಥವಾ ಬಡ್ಜೆಟ್ ಕಡಿಮೆ ಇತ್ತು, ಎರಡೇ ಬಸ್ಸು ಅಷ್ಟೂ ಅದ್ರಾಗೆ ಸೇರಿಸಿರಿ. ಎಲ್ಲ ಹತ್ತಿ ಆಯ್ತು, ಡೋರ್ ಎಲ್ಲ ಕ್ಲೋಸ್ ಮಾಡಿದ್ರು. ಈಗ ಒಳಗಡೆ 4 ಜನ ಕೆಮ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನ್ ಮಾಡೋದು? ಕಳಿಸ್ಬಿಡ್ತೀರಾ? ಬಿಟ್ರಿ ಸರ್, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ಏನಾಗಲ್ಲ. ಕರೆಕ್ಟಾ? ಆ ಬಸ್ಸಲ್ಲೂ 4 ಜನ, ಈ ಬಸ್ಸಲ್ಲೂ 4 ಜನ ಕೆಲ್ತಿದ್ದಾರೆ, ಜೋರ ಕೆಲ್ತಿದ್ದಾರೆ. ಇಲ್ಲಿಂದ ದಾವಣಗೆರೆವರೆಗೂ ಹೋದ್ವಿ ನಾನ್ ಸ್ಟಾಪ್. ಅಲ್ಲಿ ಹೇಳಿದ್ವಿ ಹಾಸ್ಪಿಟಲ್, ಅದನ್ನೆಲ್ಲ ನೋಡ್ಕೊಂಡ್ವಿ. ಮತ್ತೆ ಅದೇ ಬಸ್ ಹತ್ತಿದ್ವಿ, ಮತ್ತೆ ಅಲ್ಲಿಂದ ಶುರು ಮಾಡಿದ್ವಿ. ಸೀದಾ ಬಂದು ಇಲ್ಲೇ ಹೇಳಿದ್ವಿ, ಬಂದು ಕುದುರ್ತೀವಿ. ಎಲ್ಲರೂ ಕೆಮ್ತೀರ ನೀವು? ಎಲ್ಲರೂ ಕೆಮ್ಮಲ್ಲ? ಸ್ವಲ್ಪ ಜನ ಆದ್ರೂ ಕೆಮ್ತಾರ. ಯಾಕೆ? ಇದನ್ನ ವಿ ಕಾಲ್ ಇಟ್ ಆಸ್ ಇನ್ಫೆಕ್ಷಿಯಸ್ ಡಿಸಾರ್ಡರ್. ಇಲ್ಲಿ ಏನಾಯ್ತು, ಡ್ರಾಪ್ಲೆಟ್ ಇನ್ಫೆಕ್ಷನ್ ಆಯ್ತು. ಅಂದ್ರೆ ನಾನು ಕೆಮ್ಮಿದಾಗ ನನ್ನ ಒಳಗಿಂದ ಡ್ರಾಪ್ಲೆಟ್ ಇನ್ಫೆಕ್ಷನ್ ಹೊರಗಡೆ ಬಂತು. ಇದು ನಮ್ಮಲ್ಲಿ ಗಾಳಿಯ ಮುಖಾಂತರವಾಗಿ ಪ್ರತಿಯೊಬ್ಬರಿಗೂ ತಲುಪಿತು. ನಿಮ್ಮ ದೇಹದಲ್ಲಿ ಯಾವಾಗ ರೋಗ ನಿರೋಧಕ ಶಕ್ತಿ ಬಹಳ ಚೆನ್ನಾಗಿದೆಯೋ ಅಥವಾ ಈ ಬ್ಯಾಕ್ಟೀರಿಯಾವನ್ನ ಬೆಳೆಸ್ತಕ್ಕಂಥದ್ದು ಏನೋ ನಿಮ್ಮ ದೇಹದಲ್ಲಿ ಇಲ್ವೋ, ಅವಾಗ ಏನಾಗುತ್ತೆ, ನಿಮಗೆ ಆ ಕೆಮ್ಮು ಬರುವುದಿಲ್ಲ. ನಾನು ಹೇಳಿದ ನಿಮಗೆ, ಇದರಿಂದ ಏನಾಗುತ್ತೆ, ಕಾಯಿಲೆಯ ಮೂಲ ಇನ್ಫೆಕ್ಷಿಯಸ್ ಅಲ್ಲ, ಕ್ರಿಮಿಗಳಲ್ಲ. ಕ್ರಿಮಿಗಳು ಎಲ್ಲಾ ಜಾಗದಲ್ಲಿ ಇದಾವೆ. ಈಗ ನೀವು ಬರೋಕ್ಕೂ ಮುಂಚೆ ಎಲ್ಲ ಡೆಟಾಲ್ ಹಾಕಿ ನಿಮ್ಮೆಲ್ಲ ಚೇರು ಟೇಬಲ್ನ ಬರೆಸಲಿಲ್ಲ ಅಲ್ವಾ? ಬಂದು ಸುಮ್ಮನೆ ಹೆಂಗಿತ್ತೋ ಏನೋ ದೇವರಿಗೆ ಗೊತ್ತಲ್ಲ, ಹೌದಲ್ಲ? ಆದ್ರೂ ನನಗೆ ಕಾಯಿಲೆ ಯಾಕೆ ಬರೋದಿಲ್ಲ? ನನ್ನ ದೇಹದಲ್ಲಿ ರಕ್ಷಣಾ ವ್ಯವಸ್ಥೆ ಬಹಳ ಚೆನ್ನಾಗಿದೆ. ಈ ವ್ಯವಸ್ಥೆಯನ್ನ ನೋಡ್ಕೊಳ್ಳೋದು ನಿಮ್ಮ ದೇಹದಲ್ಲಿ 4 ವಿಸರ್ಜನಾಂಗಗಳು. ಒಂದು ಚರ್ಮ, ಬೆವರಿನ ರೂಪದಲ್ಲಿ ನಿಮ್ಮ ದೇಹದ ಕಶ್ಮಲವನ್ನ ದೇಹದಿಂದ ಹೊರಹಾಕುತ್ತೆ. ಎರಡನೇದು ಕಿಡ್ನಿಗಳು, ಮೂತ್ರದ ರೂಪದಲ್ಲಿ ನಿಮ್ಮ ದೇಹದ ಕಶ್ಮಲವನ್ನ ದೇಹದಿಂದ ಹೊರಹಾಕುತ್ತೆ. ಮೂರನೇದು ಕರಳು, ಮಲದ ರೂಪದಲ್ಲಿ ನಿಮ್ಮ ದೇಹದ ಕಶ್ಮಲವನ್ನ ದೇಹದಿಂದ ಹೊರಹಾಕುತ್ತೆ. 4 ಶ್ವಾಸಕೋಶಗಳು, ಗಾಳಿಯ ರೂಪದ ಕಶ್ಮಲವನ್ನ ದೇಹದಿಂದ ಹೊರಹಾಕುತ್ತೆ. ಈ 4 ಅವಯವಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ದೇಹ ಕಂಪ್ಲೀಟ್ ಆಗಿ ಕ್ಲೀನ್ ಆಗುತ್ತೆ. ಈ ವೇಸ್ಟ್ಗಳು ಯಾವಾಗಲೂ ದೇಹದಲ್ಲಿ ಇರೋದಿಲ್ಲ. ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇಹದ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಬೆಳೀತದೆ. ಈ 4 ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಏನ್ ಮಾಡಬೇಕು? ವಾಟರ್ ಅನ್ನ ತಗೊಳ್ಳೋದು. ನಮ್ಮ ಮೊದಲನೇದೇನು, ಒಂದು ದಿನಕ್ಕೆ ಮಿನಿಮಮ್ ನೀರನ್ನ ಕೊಡೋದು. ಎಷ್ಟು ನೀರು ಕುಡಿಬೇಕು? 5, 5, 1, 5, 4 5, 8 ಡಿಪೆಂಡ್ಸ್. ಲೋಟ ಅಂದ್ರೆ ಅಲ್ಲಿಗೆ 2-3 ಲೀಟರ್. ಲಾಸ್ಟ್ ಟೈಮ್ ನಾನು ಒಂದು ಫಂಕ್ಷನ್ ಕರೆದಿದ್ದು, ಇಂಜಿನಿಯರಿಂಗ್ ಕಾಲೇಜ್ ಫಂಕ್ಷನ್ ಅದು. ನನಗೆ ಏನು ಹೇಳಿದ್ರು ಅವರು, ಸರ್ ಗೆಸ್ಟ್ ಒಂದು ಇನಾಗ್ರೇಷನ್ ಮಾಡ್ಕೊಟ್ಬಿಡ್ರಿ ಸರ್, ನಮ್ದು ಗೆಸ್ಟ್ ಯಾರೋ ಬರಬೇಕಿತ್ತು, ಅವರು ಬಂದಿಲ್ಲ ಅಂತ. ನಾನು ದಾರಿಯೆಲ್ಲ ಹೋಗೋದು ಮುಗಿಸ್ ಹೋಗ್ಬಿಡೋಣ ಅಂತ ಹೋದೆ. ಇನಾಗ್ರೇಷನ್ ಮುಗಿಸಿದೆ. ಸರಿ ಸರ್ ನಾನು ಹೊರಡ್ತೀನಿ. ಸರ್ ಎಲ್ಲೂ ಬಂದಿದೆ, ಒಂದು 2 ನಿಮಿಷ ನಮ್ಮ ಮಕ್ಕಳೊಟ್ಟಿಗೆ ಒಂದು ಚೋರು ಮಾತಾಡಿ ಹೋಗ್ಬಿಡ್ತೀನಿ. ಹಿಂಗೆ ಬಂದೇನೋ ಮಾತಾಡಿ ಹೋಗಿದ್ರೆ ಆಗದು. ಅಲ್ಲೂ ಹಿಂಗೆ ಕೇಳಿದೆ ನಾನು, ಎಷ್ಟು ನೀರು ಕುಡಿತೀರಾ ಅಂತ ಕೇಳಿ.
ಸುಮ್ಮಿದ್ರೆಲ್ಲ ಸರಿ, ಅಲ್ಲಿ ಬಿಟ್ಟಿದ್ರೆ ಆಗೋದು. ಸುಮ್ಮನೆ ಹೆಂಗಿರೋದು, ನೀನು ಮೂರನೇಗೋ ನೀರು ಹೇಳಿ ಎಷ್ಟು ನೀರು ಕುಡಿಬೇಕು ಅಂದೆ. ಅವ ಏನು ಮಾಡಿದ, ಸರ್ ನಾನು ಮೆಕ್ಯಾನಿಕ್ ಅಲ್ಲ ಅಂತ. ಅಲ್ಲಿಗಾರ ಬಿಡ್ಬೋದಿತ್ತು ನಾನು. ಆದ್ರೆ ನೋ ಪ್ರಾಬ್ಲಮ್ ಹೇಳು ಅಂದೆ. ಅವನು ಹೇಳಿದ, ಸರ್ ಇದು ಔಟ್ ಆಫ್ ಸಿಲೆಬಸ್, ನಮ್ಮ ಸಿಲೆಬಸ್ ಅಲ್ಲಿ ಇಲ್ಲ. ಕರೆಕ್ಟ್ ಹೇಳಿದ, ಆಯ್ತು ಕೂತ್ಕಾಗ. ಈ ಗಂಡು ಮಕ್ಕಳೆಲ್ಲ ಹೀಗೆ ಅಂತ ಹೆಣ್ಮಕ್ಳಿಗೆ ಕೇಳಿದ್ರು, ಇವ್ರು ಕರೆಕ್ಟಾಗಿ ಹೇಳ್ತಾರೆ ಅಂತ ಅವಳಿಗೆ ಕೇಳಿದ. ಅಮ್ಮ ನೀವೇ ಹೇಳಮ್ಮ ಅಂದೆ. ಸರ್ ನಾನು CS ಅಂದ್ರು. ನೆಕ್ಸ್ಟ್ ಕೇಳಿದೆ ನಾನು, ಎಲ್ಲೂ ಇಲ್ಲ. ದೇಹದಿಂದ ಎಷ್ಟು ನೀರು ಹೊರಗೆ ಹೋಗುತ್ತೋ ಅಷ್ಟು ನೀರನ್ನ ದೇಹಕ್ಕೆ ಮಿನಿಮಮ್ ಆಗಿ ಸೇರಿಸ್ತಕ್ಕಂಥದ್ದು. ಜನರಲ್ಲಿ ನಾವೇನ್ ಮಾಡ್ತೀವಿ, ಸರ್ ಅದೇನಿಲ್ಲ ಸರ್, ಎಲ್ಲ ನಮ್ಮ ಡಾಕ್ಟರ್ ಹೇಳ್ಬಿಟ್ಟಾರೆ, ಯಾವಾಗ ಬಾಯಕ್ಕೆ ಅವಾಗ ಕುಡಿಬೇಕು, ಮುಗಿಯಿತು. ಅದು ಬಾಯಕ್ಕೆ ಆಗದೇ ಇಲ್ಲ. ಯಾಕೆ? ರೂಢಿ ಮಾಡಲೇ ಇಲ್ಲ ಅದನ್ನ. ಈವನ್ ಊಟನು ನೀವೇ ಮಾಡ್ಕೊಂಡ ರೂಢಿಗಳು. 11 ಗಂಟೆಗೂ ತಿಂತಾರೆ, ಕೆಲವರು 11-12 ಗಂಟೆಗೆ ಫೋನ್ ಮಾಡ್ತಾರೆ ರಾತ್ರಿನಲ್ಲಿ. ನಾನು ಯಾವುದೋ ಎಮರ್ಜೆನ್ಸಿ ಇರ್ಬೇಕು ಅಂತ ಅವಾಗ ಫೋನ್, ನಟ್ರೆ ಊಟ ಆಯ್ತಾ? 7 ಗಂಟೆಗೆ ಆಗೈತೆ. ಇವು ಬೇಗ ಮಾಡ್ತೀರಲ್ರಿ. ನಾನಂತೂ ಟೈಮ್ ಊಟ ಮಾಡ್ತೇನೆ. ಏನಂದ್ರೆ ಟೈಮ್ ಊಟ ಮಾಡೋದು ಅಂದ್ರೆ ನಮ್ದ್ರಲ್ಲಿ ಅವಾಗ ಒಂದು ಕ್ರೈಮ್ ಡೈರಿ ಅಂತ ಏನೋ ಬರ್ತಿತ್ತು ಉದಯ ಟಿವಿಯಲ್ಲಿ. 11 ಗಂಟೆಗೆ ಅದನ್ನ ಮುಗಿಸೇ ತಿನ್ನೋದು ನಾನು. ಯಾವಾಗ ಅದು? ರಾತ್ರಿ 12 ಗಂಟೆಗೆ ಟೈಮ್ಲಿ 12 ಗಂಟೆ ಊಟ ಮಾಡಿದ್ರೆ ಆಯ್ತು. ಅಂದ್ರೆ ಬಹಳ ಬಿಸಿ ಅಂತ ನಾ ಹೇಳಿದೆ, ನನ್ನ ನಂಬರ್ ನೀಟಾಗಿ ಸೇವ್ ಮಾಡ್ತಾ ನಿಮ್ಮ ಮನೆಯವರು ಎಲ್ಲರಿಗೂ ಮೊಬೈಲಲ್ಲಿ ಹಾಕಿರು, ಗ್ಯಾರಂಟಿ ಉಪಯೋಗ ಆಗತ್ತೆ ಅಂತ. ಗ್ಯಾರಂಟಿ ಉಪಯೋಗ ಆಗತ್ತೆ. 10 ಗಂಟೆ ಮೇಲೆ 9 ಗಂಟೆ ಮೇಲೆ ಯಾರ್ಯಾರು ಊಟ ಮಾಡ್ತಿದ್ದೀರೋ ಎಲ್ಲ ನಂಬರ್ ಸೇವ್ ಇಟ್ಕೋಬೇಕು. ಯಾಕಂದ್ರೆ ಮತ್ತೆ ಇಲ್ಲಿಂದ ಅಲ್ಲಿ ಬರ್ಬೇಕಾಗತ್ತಲ್ಲ. ಅದಕ್ಕೆ ಯಾರ್ಯಾರು 9 ಒಳಗೆ ಮಾಡ್ತಿದ್ದೀರೋ ನಮ್ಮ ನಂಬರ್ ಇಟ್ಕೊಳ್ಳೋದು ಬೇಡ. ಯಾಕಂದ್ರೆ ಅವಶ್ಯಕತೆ ಇಲ್ಲ, ಅದು ಅವಸರನೂ ನಿನಗೆ ಬರೋದಿಲ್ಲ, ಅದನ್ನ ಡಿಲೀಟ್ ಮಾಡ್ಬಿಡ್ಬೋದು ಅಂತ. ರೈಟ್. ಯಾಕೆ ನಾನು ಇದು ಹೇಳಿದೆ ಅಂದ್ರೆ, ದೇಹದಿಂದ ಎಷ್ಟು ನೀರು ಹೊರಗೆ ಹೋಗುತ್ತೋ ಅದನ್ನೂ ಕೂಡ ದೇಹಕ್ಕೆ ಎಷ್ಟು ಸೇರಿಸ್ಬೇಕನ್ನೋದು ನೀವು ಮಾಡ್ತಕ್ಕಂತಹ ಅಭ್ಯಾಸದಿಂದಲೇ ಬರುತ್ತೆ. ಬಾಯಾರಿಕೆ ಅನ್ನೋದು ಕೂಡ, ಹಸು ಅನ್ನೋದು ಕೂಡ ಟೈಮ್ಲಿ ನಾನು ಮಾಡುವ ಅಭ್ಯಾಸದಿಂದಲೇ ಬರುತ್ತೆ. ಒಂದು ದಿನಕ್ಕೆ ಎಷ್ಟು ನೀರು ಸೇರಿಸ್ಬೇಕು? ನಾನು 4 ವಿಸರ್ಜನಾಂಗ ಹೇಳಿದೆ. ಚರ್ಮದ ಮುಖಾಂತರವಾಗಿ ಎಷ್ಟು ನೀರು ದೇಹದಿಂದ ಹೊರಹೋಗುತ್ತೆ? ಮಿನಿಮಮ್ 600 ml ಇಂದ 800 ml ಗಳಷ್ಟು ನೀರು ಹೋಗುತ್ತೆ. 2 ತರದ ಪರ್ಸ್ಪಿರೇಷನ್ ಅಂತೀವಿ ನಾವು. ಒಂದು ಸೆನ್ಸಿಬಲ್, ಸೊ ನೋಡ್ರಿ ಸ್ವಲ್ಪ ಇಷ್ಟು ಬೆವರು ಬರ್ತಾ ಇದೆ, ಹೀಗೆ ಕುತ್ಕೊಂಡಿದ್ದೀವಿ, ಶೆಕೆ ಆಗ್ತಾ ಇದೆ, ಬಟ್ ನನಗೆ ಗೊತ್ತಾಗ್ತಾ ಇಲ್ಲ. ವಾಟರ್ ಇವಾಪರೇಷನ್ ಇರುತ್ತೆ. ಎಲ್ಲ ಸೇರಿ ಒಂದು 600 to 800 ml. ಸುಮ್ಮನೆ ನಾನು ಏನೋ ಹೇಳಿದೆ ಅಂತ ಎಲ್ಲ ಟೋಟಲ್ ಕೇಳ್ತೀನಿ, ನಾನು ಹೇಳ್ಬೇಕು. ನೆಕ್ಸ್ಟ್, ಕಿಡ್ನಿಯ ಮುಖಾಂತರ ದೇಹದಿಂದ ಹೊರ ಹೋಗ್ತಕ್ಕಂಥ ನೀರಿನ ಪ್ರಮಾಣ 1 ಲೀಟರ್ ಇಂದ 1.5 ಲೀಟರ್, 1000 ml ಇಂದ 1500 ml. ಮೂರನೇದು ಕರಳು, ಮಲದ ರೂಪದಲ್ಲಿ ದೇಹದಿಂದ ಹೊರ ಹೋಗ್ತಕ್ಕಂಥದ್ದು. ಗಿರಿರಾಜ ಸರ್ ಹೇಳುವಾಗ ಒಂದು ಮಾತು ಹೇಳಿದ್ರು, ದೇಹದಲ್ಲಿ ಕಶ್ಮಲ ಸೇರ್ತದೆ. ಎಲ್ಲಿಂದ ಸೇರ್ಕೊಳ್ತದೆ ದೇಹದಲ್ಲಿ ಕಶ್ಮಲ? ಎಲ್ಲಿಂದ ಸೇರ್ಕೊಳ್ಳುತ್ತೆ? ನಾನು ನಿಮ್ಗೊಂದು ಸಿಂಪಲ್ ಹೇಳ್ತೇನೆ ನೋಡಿ. ದೊಡ್ಡ ಕರಳು 2 ಇಂಪಾರ್ಟೆಂಟ್ ಕೆಲಸವನ್ನ ಮಾಡುತ್ತೆ. ದೊಡ್ಡ ಕರಳು ಏನ್ ಕೆಲಸ ಮಾಡುತ್ತೆ? 2 ಇಂಪಾರ್ಟೆಂಟ್ ಕೆಲಸವನ್ನ ಮಾಡುತ್ತೆ. ಒಂದು, ಮಲದ ಸಂಯೋಜನೆಯನ್ನ ಮಾಡ್ತಕ್ಕಂಥದ್ದು. ನೀವೇನು ಆಹಾರವನ್ನು ತಗೊಂಡಿದ್ದೀವಿ, ದೇಹಕ್ಕೆ ಬೇಡವಾಗಿರೋದನ್ನ ದೇಹದಿಂದ ಹೊರ ಹಾಕುವಂತ ಒಂದು ಕೆಲಸ. ಎರಡನೆಯದು, ಅದಕ್ಕೆ ನೀರಿನ ಪೂರೈಕೆಯನ್ನ ಮಾಡ್ತಕ್ಕಂಥದ್ದು. ನಿಮ್ಮ ದೇಹದಲ್ಲಿ ಯಾವಾಗ ನೀರಿನ ಪ್ರಮಾಣ ಕಡಿಮೆ ಇದೆಯೋ ಆ ಮಲದಲ್ಲಿ ಇರ್ತಕ್ಕಂತಹ ನೀರನ್ನ ಹೀರಿ ನಿಮ್ಮ ದೇಹಕ್ಕೆ ಕೊಡಿ. ಬಹಳ ಜನ ಹೇಳ್ತಾರೆ, ಯಾಕೆ ಕುಡಿಬೇಕು ನೀರು? ನನಗೆ ಬಾಯಕ್ಕೆ ಆದಾಗ 1 ಗ್ಲಾಸ್ ಕುಡಿತೀನಿ ನಾನು. ಸ್ನಾನ ಮಾಡ್ತೀರಲ್ಲ, ನೋಡ್ತೀರಿ, ಸಿಂಗಿಂಗ್ ಅಂತೀರಿ, ಎಲ್ಲರೂ ಸ್ನಾನ ಮಾಡ್ತೀರಾ? ಎಲ್ಲರೂ ಮಾಡ್ತೀರಾ? ಓಕೆ. ಒಂದು ಸ್ನಾನ ಮಾಡ್ಲಿಕ್ಕೆ ಎಷ್ಟು ನೀರು ಬೇಕು ಮಿನಿಮಮ್? ಮಾಡಲಿಕ್ಕೆ ಕೇಳ್ರಿ, ಇರ್ಲಿ ನೀವು ಎಷ್ಟು ಬೇಕ್ರಿ? 2 ಬಕೆಟ್ ಬೇಕಾ? ಪಕ್ಕ? ಓಕೆ. ಯಾಕೆ ಸ್ನಾನ ಮಾಡ್ತೀರಿ? ಸುಮ್ಮನೆ ಸರ್, ಇವೆಲ್ಲ ಪಬ್ಲಿಕ್ ಆಗಿ ಕೇಳೋಂಥದ್ದಲ್ಲ. ನೀವೇನು ಯಾಕೆ ಮಾಡ್ತೀವಿ? ನೀವೇನು 1 ಗ್ಲಾಸ್ 2 ಗ್ಲಾಸ್ ಎಷ್ಟೋ ನೀರು ಕುಡಿದ್ರಲ್ರಿ, ಅದು ದೇಹದ ಒಳಗೆ ಜೀರ್ಣ ಆಗಿ ಚರ್ಮದ ಮುಖಾಂತರವಾಗಿ ಒಂದು ಯೂರಿಕ್ ಆಸಿಡ್, ಕ್ರಿಯಾಟಿನಿನ್ ಅನ್ನ ಹೊರಗೆ ತಗೊಂಡು ಬಂದು ಸ್ವೆಟ್ ಆಗಿ ಹೊರ ಹೋಗಿರೋದನ್ನ ತೊಳಿಲಿಕ್ಕೆ 2 ಬಕೆಟ್ ನೀರು. ಎಷ್ಟಾದ್ರಲ್ಲಿ ಒಂದು ಅಂದಾಜು ಎಷ್ಟಿರ್ಬೋದು? ಅದು ಒಂದು ಬಕೆಟ್ ಅಂದ್ರೆ ಒಂದು 10 ರಿಂದ 15 ಲೀಟರ್. 2 ಬಕೆಟ್ ಅಂದ್ರೆ ಅಲ್ಲಿಗೆ 30 ಲೀಟರ್. ನೀವು ಕುಡಿದಿರೋ ನೀರು ದೇಹದ ಒಳಗಿರ್ತಕ್ಕಂಥದ್ದೆಲ್ಲ ಮುಗಿಸ್ಕೊಂಡು ಒಂದಷ್ಟು
ಅಷ್ಟು ನೀರು ನೆಕ್ಸ್ಟ್ ಬೆವರಿನ ರೂಪದಲ್ಲಿ ಹೊರಗೆ ಬಂದು ಒಣಗಿರೋದನ್ನು ತೊಳೆಯೋದಕ್ಕೆ 30 ಲೀಟರ್ ನೀರು. ಬಟ್ ಒಳಗಡೆಗೆ 1 ಗ್ಲಾಸ್ 2 ಗ್ಲಾಸ್ 2 ಲೀಟರ್. ಹಂಗಂತೇಳಿ ಇವತ್ತು ಹೋಗಿ ಡಾಕ್ಟರ್ ಬಂದಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು, ಹೊರಗಡೆಗೆ 2 ಬಕೆಟ್ ವೇಸ್ಟ್ ಮಾಡಕ್ ಹಾಕಿದ್ ನಾನು, ನಗಮ್ಮ ಇನ್ನೊಂದು 3 ಬಕೆಟ್ ಮುಂದಿಡು, ಎಲ್ಲ ಮಾಡಕ್ ಹೋಗ್ಬೇಡ್ರಿ. ಅದಕ್ಕೆ ನಾನು ಹೇಳಿದ್ದು ಎಷ್ಟು ನೀರು ಹೊರಗೆ ಹೋಗುತ್ತೆ ಅಷ್ಟೇ ಸೇರಿಸಿದ್ರೆ ಸಾಕು ಅಂತ, ಮಿನಿಮಮ್ ಹೋಗ್ತಕ್ಕಂಥದ್ದು. ಕರಳಿಗೆ ಹೇಳಿದ್ರೆ ಕರಳಿಗೆ ವೆರಿ ಇಂಪಾರ್ಟೆಂಟ್. ಅಲ್ಲಿಂದ 300 ರಿಂದ 600 ml ಅಷ್ಟು ನೀರು ಹೊರಗೆ ಹೋಗುತ್ತೆ. ಉಸಿರಾಟದಲ್ಲೂ ಗಾಳಿ ಹೋಗುತ್ತೆ. ನೀವು ಕೇಳ್ಬೋದು ಸರ್ ಗಾಳಿ ಹೋಗುತ್ತೆ ನೀರಲ್ಲಿ ಬಂದಲ್ಲಿ. ನೀವು ಬೆಳಗಿನ ಜಾವ ಹೊರಗಡೆ ಉಷ್ಣತ್ ನೋಡ್ರಿ, ಅಲ್ಲಿಂದ ನಿಮಗೆ ಹೊಗೆ ಕಾಣಿಸುತ್ತೆ. ಅದು ಒಂದು ಮಿರರ್ ತಗೊಂಡು ಜೋರಾಗಿ ಉಸಿರು ಬಿಟ್ಟು ನೋಡ್ರಿ, ಡ್ರಾಪ್ಲೆಟ್ಸ್ ಸಿಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ದೇಹದಿಂದ ಹೊರ ಹೋಗ್ಲಿಕ್ಕೂ ಕೂಡ ವಾಟರ್ ಈಸ್ ಎಸೆನ್ಷಿಯಲ್. ಎಷ್ಟು ನೀರು? 250 ರಿಂದ 400 ml ಅಷ್ಟು ನೀರು ದೇಹದಿಂದ ಹೊರ ಹೋಗುತ್ತೆ. ಇಷ್ಟನ್ನು ಆಡ್ ಮಾಡಿದ್ರೆ ಎಷ್ಟಾಯ್ತು ನೀರು? ಸರ್ ನಾವೆಲ್ಲ ಸೈನ್ಸ್ ಸ್ಟೂಡೆಂಟ್ಗಳು 3 ರಿಂದ 4 ಲೀಟರ್ ಅಂತ ಇಟ್ಕೊಳ್ಳಿ. ಆಗ್ಬೋದಾ? 2 ರಿಂದ 3.5 ಬರುತ್ತೆ ನಾನು ಹೇಳಿದ ಲೆಕ್ಕ. 3 ರಿಂದ 4 ಲೀಟರ್ ಅಷ್ಟು ಮಿನಿಮಮ್ ನೀರನ್ನು ನೀವು ದೇಹಕ್ಕೆ ಸೇರಿಸ್ಬಿಟ್ರೆ ಇಟ್ಸ್ ಮೋರ್ ದ್ಯಾನ್ ಎನಫ್. ಕಿಡ್ನಿಯ ತೊಂದರೆ ಇರ್ತಕ್ಕಂಥವ್ರು CKD ಅಂತ ಕರಿತೀವಿ, ಕ್ರೋನಿಕ್ ಕಿಡ್ನಿ ಡಿಸೀಸ್. ಕಿಡ್ನಿಯ ತೊಂದರೆ ಇರ್ತಕ್ಕಂಥವರನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಮಿನಿಮಮ್ 3 ಲೀಟರ್ ಅಷ್ಟು ನೀರನ್ನ ದೇಹಕ್ಕೆ ಸೇರಿಸೋದ್ರಿಂದ ಈ 4 ವಿಸರ್ಜನಾಂಗಗಳು ದೇಹದಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತವೆ. ಈ 4